ನಿಮ್ಮ ಹೆಸರೇನು? ವಿಕಾಸ್ ಗೌಡ. ವಿಕಾಸ್ ಗೌಡ. ನಿಮ್ಮದು ಇಲ್ಲಿ ಮರಿಗಳ ವ್ಯಾಪಾರ ನಿಮ್ಮದು? ಅಂದರೆ ಯಾವ್ಯಾವ ಮರಿಗಳು ಮಾರ್ತೀರಿ ನೀವು? ಕಂಪ್ನಿ ಕುರಿ, ಉಚ್ಚ ಕುರಿ, ಸೀರ್ ಕುರಿ, ಯಾವ ಸುತ್ತವೂ ಮಾಡ್ತೀವಿ. ಅದೇ ಅಲ್ಲ, ಬಂಡೂರು ಮರಿಗಳು. ಬಂಡೂರಲ್ಲೇ ವಿವಿಧ ಜಾತಿಗಳು ಮಾರ್ತೀರಿ. ಈಗ ಹಿಡಿದಿರಲ್ಲ, ಇದು ಯಾವ ಜಾತಿ ಇದು? ಇದು ಅಣ್ಣ ಕಂಪ್ನಿ ಕುರಿ. ಸ್ವಲ್ಪ ಜೋರ ಮಾತಾಡಿ. ಕಂಪ್ನಿ ಕುರಿ. ಕಪ್ನಿ ಕುರಿ. ಅಂದರೆ ಕಪ್ನಿ ಕುರಿ ಅಂದ್ರಲ್ಲ, ಏನು ನೋಡಿ ಹೇಳ್ತೀರಿ ಕಪ್ನಿ ಕುರಿ ಅಂತ? ಅಣ್ಣ ಇಲ್ಲಿ ಎದೆ ಭುಜ ಮತ್ತು ತಾಳು ಆಮೇಲೆ ವೈಟ್ ಪುಂಡಿ ಇರಬೇಕು, ವೈಟ್ ಕಿವಿ ಇರಬೇಕು, ಇವೆಲ್ಲ ಮರಿ ನೋಡೋಕೆ ಅಟ್ರಾಕ್ಷನ್ ಆಗಿರಬೇಕು. ಅಂದರೆ ಇವೆಲ್ಲ ನೋಡಿ ಇದು ಕಪ್ನಿ ಕುರಿ ಮರಿ ಇದು. ಅಂದರೆ ಈಗ ಇದು ಏನು ಏಜ್ ಆಗೈತದು ವಯಸ್ಸು? ಇದು ಅಣ್ಣ 3.5 ತಿಂಗಳಾಗೈತೆ. 3.5 ತಿಂಗಳು. ಅಂದರೆ ಇವಕ್ಕೆಲ್ಲ ಮೇವೇನೇನು ಕೊಡ್ತೀರಾ ಈಗ? ಮೇವು ಉಳ್ಳಿ, ಜೋಳ, ಬೂಸ, ಸೀಮೆ ಹುಲ್ಲು, ಬೇವಿನ ಸೊಪ್ಪು, ಅಂದರೆ ಇವೆಲ್ಲ ಕೊಡ್ತೀರಾ? ಎಲ್ಲ ಗರಿಕೆ ಎಲ್ಲ ಕೊಡ್ತೀವಿ. ಅಂದರೆ ಈಗ ಇದು 3.5 ತಿಂಗಳು ಅಂದರೆ ಹಾಲೇನಾದ್ರು ಫೀಡ್ ಮಾಡಬೇಕು ಇದಕ್ಕೆ? ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಅಂದರೆ ಗ್ರೋತ್ ಬೇಗ ಇನ್ನೂ ಬೆಳೆಯುತ್ತೆ ಅಂತ. ಅದು ಅವ್ರ ಮನೇಲಿ ಅನುಕೂಲಕ್ಕೆ ತಗಂಗೆ ಮಾಡ್ಕೋಬೇಕು. ಅಂದರೆ ಹಾಲು ಕೊಡ್ತೀವಿ ಇದೆ ಅಂದರೆ ಕೊಡ್ಬೋದು. ಅಂದರೆ ಎಷ್ಟು ವಯಸ್ಸುವರೆಗೂ ಕೊಡ್ಬೋದು ಹಾಲನ್ನ? ಹಾಲು ಅಂದರೆ ಟಗರಾಗೋರು ಕೊಡ್ಬೋದು, 1 ವರ್ಷದವರೆಗೂ ಕೊಡ್ಬೋದು. ವರ್ಷದವರೆಗೂ ಕೊಡ್ಬೋದು. ಅಂದರೆ ಅವ್ರ ಅನುಕೂಲ ಇದ್ರೆ. ಅದೇ ದನಗಳು ಇದ್ದರೆ ಮನೇಲಿ ಕೊಡ್ಬೋದು. ಅಂದರೆ ಈಗ ಇದು ಏನು ಬೆಲೆ ಆಗೋದು ಇದು? ಇದು 21,500 ಸಾವಿರ. ಅಂದರೆ ಕೊಡೋ ರೇಟು 1,000 ಹೆಚ್ಚು ಕಡಿಮೆ ಕೊಡ್ತಾರೆ. ಕೊಡುವ 16 ಕೇಳೋರೆ ಕೊಟ್ಟಿಲ್ಲ. 16 ಕೇಳೋರು. ಅಂದರೆ ಇದು ನೆಕ್ಸ್ಟ್ ಬಿತ್ತನೆಗೆ ಬರುತ್ತೆ ಇದು? ಬಿತ್ತನೆ ಮರಿ, ಬ್ರೀಡ್ ಮರಿ. ಅಂದರೆ ಟಗರ್ಗಾಗುತ್ತೆ ಬಿತ್ತನೆಗೆ? ಬಕ್ರೀದ್ ಪರ್ಪಸ್ಗೂ ಆಗುತ್ತೆ, ಟಗರಿಗೂ ಆಗುತ್ತೆ. ಇದು ಬಿಟ್ಟು ಬೇರೆ ಯಾವ್ಯಾವ ಮರಿಗಳಿದ್ದಾವೆ? ಮರಿಗಳು ಇದ್ದಾವೆ, ಕೊಟ್ಬಿಟ್ಟು ಸ್ವಲ್ಪ ಇದಾಯಿತು. ಈಗ ಇದು ಉಳ್ಕೊಂಡಿದೆ ಪ್ಯೂರು. ನಿಮ್ಮ ಅಡ್ರೆಸ್ ಏನು? ಅಡ್ರೆಸ್ ಇಲ್ಲೇ ಮಾಗನಹಳ್ಳಿ. ಅಂದರೆ ಕಿರ್ಗಾವ್ಲಿಂದ ಒಂದು 4-5 ಕಿಲೋಮೀಟ್ರಾ? 4-5 ಕಿಲೋಮೀಟ್ರ್. ಅಂದರೆ ನಿಮಗೆ ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಮರಿ ಸಿಗ್ತವೆ? ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ. 63 66 50 66 73. ನೋಡಿ ಸ್ನೇಹಿತರೆ, ಇವ್ರ ಹತ್ರ ಮರಿಗಳು ಸಿಗ್ತವೆ, ಪ್ಯೂರ್ ಬಂಡೂರು ಮರಿಗಳು. ಸೊ ಯಾರಾದರೂ ಬೇಕು ಅನ್ನೋರನ್ನ ಕಾಂಟ್ಯಾಕ್ಟ್ ಮಾಡಿ. ನೋಡ್ಬೋದು, ತುಂಬ ಒಳ್ಳೆ ಜಾತಿಲಿದೆ ಈ ಮರಿ.